ಹಲೋ ಫ್ರೆಂಡ್ಸ್, ಇವತ್ತಿನ ಕೊನೆಯ ಒಂದು ವಿಡಿಯೋ ಏನಂತಂದರೆ, ಬಿ ಎಸ್ ಸಿ ನರ್ಸಿಂಗಿಗೆ ಸಂಬಂಧಿಸಿದಂತಹ ಯಾವುದೇ ಥರಂಥ ಅಪ್ಡೇಟ್ಗಳನ್ನು ಅಂದರೆ ಸಿ.ಟಿ ಮ್ಯಾಟ್ರಿಕ್ಸ್ ಇರ್ಬೋದು, ಫೀಸ್ ಸ್ಟ್ರಕ್ಚರ್ ಇರ್ಬೋದು, ಅವುಗಳನ್ನು ಇಲ್ಲಿ ಅಪ್ಡೇಟ್ ಮಾಡಿಲ್ಲ. ಆದರೂ ಕೂಡ ಇವತ್ತಿನ ಒಂದು ಅಪ್ಡೇಟ್ಗಳ ಬಗ್ಗೆ ನೋಡೋದಾದರೆ ಏನೆಲ್ಲ ಅಪ್ಡೇಟ್ ಆಗಿದೆ ಅಂತಂದರೆ, ಒಂದಿದ್ದು ಸಿಂಪಲ್ಲಾಗಿ ಇಲ್ಲಿ ಫೀಸ್ ಸ್ಟ್ರಕ್ಚರ್ ಆಗಿದೆ, ಸೀಟ್ ಮ್ಯಾಟ್ರಿಕ್ಸ್ ಆಗಿದೆ, ಆಮೇಲೆ ಸ್ಕೆಡ್ಯೂಲ್ಸ್ ಯಾವೆಲ್ಲ ಫಸ್ಟ್ ರೌಂಡಲ್ಲಿ ಸ್ಕೆಡ್ಯೂಲ್ ಟೈಮ್ ಟೇಬಲನ್ನು ಅಪ್ಡೇಟ್ ಮಾಡಿದ್ದಾರೆ. ಆದರೆ ವೆರಿ ಇಂಪಾರ್ಟೆಂಟ್ ಮತ್ತು ಒಂದು ಗಮನಿಸಬೇಕಾದಂಥ ಒಂದು ಏನು ಅಂದರೆ ಆದೇಶ ಏನಂತಂದರೆ, ಇಲ್ಲಿ 2ನೇ ಪಾಯಿಂಟಲ್ಲಿ ನೋಡ್ಬೋದು ನೀವು. ಅದನ್ನು ನಿಮ್ಗೆ ಓದಿ ತೋರಿಸ್ತೀನಿ. ಅದರಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಬಿ ಎಸ್ ಸಿ ನರ್ಸಿಂಗ್ ಸಂಬಂಧಿಸಿದಂತೆ. ಇಲ್ಲಿ ನೋಡ್ತಾ ಇದ್ದೀರಿ ಮೊದಲನೇ ಸುತ್ತಿನ ಒಂದು ಸೀಟು ಹಂಚಿಕೆ ಕಾರ್ಯಕ್ರಮದ ವಿವರಗಳು. ಇಲ್ಲಿ ಇಂಜಿನಿಯರಿಂಗು, ಆರ್ಕಿಟೆಕ್ಚರು, ಪಶುವೈದ್ಯಕೀಯ, ಪಶು ಸಂಗೋಪನೆ, ಕೃಷಿ ವಿಜ್ಞಾನ ಮತ್ತು ನರ್ಸಿಂಗ್ ಕೋರ್ಸ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಪ್ರಾಧಿಕಾರ ವೆಬ್ಸೈಟಲ್ಲಿ ಪ್ರಕಟಿಸಲಾಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇಂಜಿನಿಯರಿಂಗ್ ಹಾಗೂ ಇತರ ಕೋರ್ಸ್ಗಳ ಆಪ್ಷನ್ ಎಂಟ್ರಿಯನ್ನು ದಾಖಲಿಸಲು 23ನೇ ತಾರೀಕಿಗೆ ಸಾಯಂಕಾಲದಿಂದ ಪ್ರಕ್ರಿಯೆ ಆರಂಭವಾಗಿದೆ ಕೂಡ ಅಂತ ಹೇಳ್ತಾ ಇದ್ದಾರೆ. ಹಿಂಗಿರಬೇಕಾದ್ರೆ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಪರಿಶೀಲನೆ ಮಾಡಬೇಕಂತಂದ್ರೆ ಇನ್ನೂವರೆಗೆ ನಮ್ಮ ಬಿ ಎಸ್ ನರ್ಸಿಂಗ್ಗೆ ಬಿಟ್ಟಿಲ್ಲ. ನಿಮಗೂ ಕೂಡ ಗೊತ್ತಿದೆ ಮತ್ತು ನಾನು ಕೂಡ ಇಲ್ಲಿ ನೋಡ್ತಾ ಇದ್ದೇನೆ. ಈ ಒಂದು ಕೂಡ ನಾನು ಇಲ್ಲಿ ನಿಮಗೆ ಲೈವಲ್ಲಿ ತೋರಿಸ್ತೀನಿ. ಇವಾಗ ಆಗಿ ಟೈಮ್ ಎಷ್ಟಾಯಿತು ಅಂದರೆ ಇವಾಗ 10 ಗಂಟೆ ಆಗಿದೆ. ಈ ಒಂದು ಆದೇಶದ ಪ್ರಕಾರ ಅವರಿಗೆ ಸೀಟ್ ಮ್ಯಾಟ್ರಿಕ್ಸನ್ನ ಬಿಡಬೇಕಿತ್ತು, ಬಟ್ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲಿಯೂ ಕೂಡ ಬಿಟ್ಟಿಲ್ಲ. ನಾನು ಇದು ಆಫೀಷಿಯಲ್ ವೆಬ್ಸೈಟಲ್ಲಿದ್ದೀನಿ. ಇಲ್ಲಿ ನೋಡ್ಬೋದು ನಿಮಗಿಲ್ಲಿ ಯಾವುದಂತಂದರೆ ಸೀಟ್ ಮ್ಯಾಟ್ರಿಕ್ಸ್. ಎಲ್ಲಿ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಒಳಗಡೆ ನಮ್ಮ ಬಿ ಎಸ್ ಸಿ ನರ್ಸಿಂಗ್ ಸಂಬಂಧಿಸಿದಂಥ ಯಾವುದೇ ಥರದಂಥ ಇಲ್ಲಿ ಏನಂದ್ರೆ PDF ಅಪ್ಡೇಟನ್ನು ಮಾಡಿಲ್ಲ. ಓಕೆ, ಇಲ್ಲಿ ಬೇಡಪ್ಪ ನಾವು ಹೋಗಿ ಆಪ್ಷನ್ ಎಂಟ್ರಿ ಒಳಗಡೆ ಹೋಗಿ ನೋಡ್ತೀವಿ ಅಂತಂದ್ರೆ ಅಲ್ಲೂ ಕೂಡ ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗ ನಾನು ಆಪ್ಷನ್ ಎಂಟ್ರಿಲಿದ್ದೀನಿ. ಬಿ ಎಸ್ ಸಿ ನರ್ಸಿಂಗ್ ಸೆಲೆಕ್ಟ್ ಮಾಡ್ಕೊತೀನಿ. ಬಿ ಎಸ್ ಸಿ ನರ್ಸಿಂಗ್ ಸೆಲೆಕ್ಟ್ ಮಾಡಿಕೊಂಡೆ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನನಗೆ ಏನಾಯ್ತು ಅಂದರೆ ಇಲ್ಲಿ ನೋಡಿರಿ, ಸೆಲೆಕ್ಟ್ ಯಾವುದೇ ಥರ ಅಂತ ತೋರಿಸ್ತಾ ಇಲ್ಲ. ಓಕೆ, ಕಾಲೇಜ್ಗಳನ್ನ ತೋರಿಸ್ತಾ ಇಲ್ಲ. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರು ಕೂಡ ಕಾಲೇಜ್ ತೋರಿಸ್ತಾ ಇಲ್ಲ, ಏನೂ ಬರ್ತಾ ಇಲ್ಲ. ಕಾಲೇಜ್ ಮತ್ತು ಕೋರ್ಸ್ ಎಂಟ್ರಿ ಮಾಡಿದ್ರು ಕೂಡ ಇಲ್ಲಿ ಏನೂ ತೋರಿಸ್ತಾ ಇಲ್ಲ. ಇಲ್ಲಿ ಕೂಡ ಯಾವುದೇ ಥರ ಅಂತ ಅಪ್ಡೇಟ್ ಕೂಡ ಆಗಿಲ್ಲ. ಹಿಂಗಿರಬೇಕಾದ್ರೆ ಇವಾಗ ಆಪ್ಷನ್ ಎಂಟ್ರಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಕ್ಲಾರಿಫಿಕೇಷನನ್ನು ನಾಳೆ ಎನಿ ಕಂಡೀಷನ್ ಒಳಗಡೆ ಬೆಳಗ್ಗೆ ಒಳಗಡೆ ಅವರು ಕ್ಲಾರಿಫೈ ಕೊಡಬೇಕು ನಮಗೆ. ಯಾರಂದರೆ KEದವರು ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ. ಅದೇ ನಮ್ಮ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ನೋಡ್ಬೋದು. ಇವಾಗ ನಾನು ಇಂಜಿನಿಯರ್ ಕ್ಲಿಕ್ ಮಾಡ್ತೀನಿ. ಇಂಜಿನಿಯರಿಂಗ್ ಅಪ್ಡೇಟ್ ಆಗಿದೆ. ಓಕೆ, ನೋಡ್ಬೋದು ಇಲ್ಲಿ ಇಂಜಿನಿಯರಿಂಗ್ ತೋರಿಸುತ್ತೆ. ನೋಡಿರಿ, ಇಂಜಿನಿಯರಿಂಗ್ ಎಲ್ಲ ತೋರಿಸುತ್ತೆ. ಹೌದಾ? ಅದೇ ನಮ್ಮ ಒಂದು ಬಿ ಎಸ್ ನರ್ಸಿಂಗ್ ವಿದ್ಯಾರ್ಥಿಗಳು ಹೋದರೆ ಇಲ್ಲಿ ಅಪ್ಡೇಟ್ ಆಗಿಲ್ಲ. ಓಕೆ, ನೋಡಿ, ಅಪ್ಡೇಟ್ ಅಂತ ತೋರಿಸ್ತಾ ಇಲ್ಲ. ಮತ್ತು ಲಾಗೌಟ್ ಮಾಡಬೇಕಂದ್ರೆ ಎಲ್ಲಿ ಮಾಡಬೇಕಂದ್ರೆ ನಿಮ್ಮಲ್ಲಿ ಕಾರ್ನರ್ ಇದೆ ನೋಡಿರಿ. ಇಲ್ಲಿ ಕಾರ್ನರ್ ಇದಿಲ್ಲ, ಹೋಮ್ ಪೇಜ್ ಅಂತ ಇದೆ ಕಾರ್ನರ್ ಮೂಲೆಯಲ್ಲಿ. ಇಲ್ಲಿ ಕ್ಲಿಕ್ ಮಾಡಿಬಿಟ್ರೆ ನಿಮ್ಗೆ ಲಾಗೌಟ್ ಆಗಿಬಿಡುತ್ತೆ. ಇದೊಂದು ಅಪ್ಡೇಟ್ ಆಗಿರುವಂಥ ವಿಷಯ. ಮತ್ತು ನೋಡು, ನಾಳೆ ಬೆಳಗ್ಗೆ ತನಕ ಏನಾದರೂ ಅಪ್ಡೇಟ್ ಆದರೆ ನೀವು ಆಪ್ಷನ್ ಎಂಟ್ರಿ ಮಾಡೋರಂತೆ.